ರಾಜಿ ಹಲ್ಸಂದಿ ಕಾಳು ಪಲ್ಯ ಮಾಡಪ್ಪಿ. ಅಯ್ಯ ಹಲ್ಸಂದಿ ಕಾಳು ಪಲ್ಯ ತಿನ್ಬೇಕನ್ಸತ್ತೆ ನಿಮ್ಗೆ ತಡ್ರ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರ ಒಂದ್ ಕುಕ್ಕರ್ ತಗೊಂಡು ಅದಕ್ಕೆ 1.5 ಗ್ಲಾಸ್ ಆಗುವಷ್ಟು ಹಲ್ಸಂದಿ ಕಾಳು ಹಾಕಿ ನೀರ್ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿ ಒಂದ್ 3-4 ವಿಸಿಲ್ ಹೊಡಿಸ್ಕೊತೇನೆ. ಆಮೇಲೆ ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಸಾಸ್ವಿ ಕರಿಬೇವು ಜೊತೆಗೆ ಉಳ್ಳಾಗಡ್ಡಿ ಹಾಕಿ ಇದನ್ನೆಲ್ಲದನ್ನು ಚಲೋ ಹೊತ್ತಂಗ ಫ್ರೈ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಬೆಂದಿಂದ ಟೊಮ್ಯಾಟೊ ಹಾಕಿ ಟೊಮ್ಯಾಟೊನು ಚಲೋ ಹೊತ್ತಂಗ ಫ್ರೈ ಮಾಡ್ಕೋಬೇಕು. ಈಗ ಒಂದ್ ಸ್ವಲ್ಪ ಅರ್ಶಿಣ ಪುಡಿ, ಒಂದ್ 2 ಸ್ಪೂನ್ ಮಸಾಲಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಹಸಿ ಖಾರ ಹಾಕಿ ಇದನ್ನೆಲ್ಲದನ್ನು ಚಲೋ ಹೊತ್ತಂಗ ಫ್ರೈ ಮಾಡ್ಬೇಕು. ಆಮೇಲೆ ನಾವೇನ್ ಕುದಿಸಿಟ್ಕೊಂಡಿರ್ತೇವಲ್ಲ ಹಲ್ಸಂದಿ ಕಾಳು ಅವನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನೆಲ್ಲದನ್ನು ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದ್ ಸ್ವಲ್ಪ ಗುರೋಳ್ ಪುಡಿ ಜೊತೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನೆಲ್ಲದನ್ನು ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿ 1 ನಿಮಿಷ ಸಣ್ಣ ಉರಿ ಒಳಗ ಬೇಯಿಸಿದ್ರ ಮಸ್ತ್ ಅಂದ್ ರುಚಿ ರುಚಿಯಾಗಿರೋ ಹಲ್ಸಂದಿ ಕಾಳು ಪಲ್ಯ ರೆಡಿ ಆಕೇತಿ. ಬರ್ರಿ ತಗೋರ್ರಿ ತಿನ್ರಿ ಹೆಂಗಾಗೈತೆ ಅಂತ ರುಚಿ ನೋಡಿ ಹೇಳ್ರಿ.